ಅಂಕೋಲಾದ ಶಿರೂರು ಭಾಗದಲ್ಲಿ ಉಂಟಾದಂತಹ ಗುಡ್ಡೆ ಕುಸಿತದಿಂದ ಏನು ಗಂಗಾವಳಿ ನದಿಯಲ್ಲಿ ಉಂಟಾದಂಥ ಹಠಾತ್ ನೆರೆಯಿಂದ ಹಾನಿಗೊಳದಂಥ ಉಳುವರೆ ಗ್ರಾಮದ ಪ್ರದೇಶದಲ್ಲಿ ಇದ್ದೀವಿ ನಾವೀಗ. ಇಲ್ಲಿನ ಉಳುವರೆ ನಿವಾಸಿಗಳು ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತಾಡ್ತಾ ಹೋಗ್ತೀನಿ. ಅಣ್ಣ, ಈಗ ಅವತ್ತಿನ ದಿನ ಏನಾಗಿತ್ತು ಘಟನೆ, ಯಾವ ರೀತಿಯಾಗಿ ನಡೀತು ಅನ್ನೋದು? ಸರ್, ಇಲ್ಲಿ ಗುಡ್ಡ ಕುಸಿತ ಬಂದ ತಕ್ಷಣ ಇಲ್ಲಿ ಗುಡ್ಡ ಕುಸಿದ ಮೇಲೆ ಇದು ಲೈನ್ ಬಿತ್ತು. ಲೈನ್ ಏನೋ 3 ಟ್ಯಾಂಕರ್ ಇತ್ತು ಅಂತ ಹೇಳ್ತಾ ಇದ್ರು. ಆ ಟ್ಯಾಂಕರೇ ಬ್ಲಾಸ್ಟ್ ಆಯ್ತಾ ಏನೋ ಗೊತ್ತಿಲ್ಲ. ಇದು ಪೂರ ಮನೆಯೆಲ್ಲ ಕೊಚ್ಕೊಂಡು ಹೋಗಿದೆ. ನಮ್ಮದು ಅತ್ತೆ ಮನೆಯೆಲ್ಲ ಇಲ್ಲಿ 1 2 ಅಲ್ಲೊಂದು 3 4 5 6 ಮನೆ ಹೋಗಿದೆ ಕೊಚ್ಕೊಂಡು. ಮತ್ತು ನಮ್ಮ ಅತ್ತೆ ಇನ್ನೂ ಮಠ ಕಣ್ಣಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಬಾಡಿ ಇನ್ನೂ ಸಿಗಲಿಲ್ಲ ನಮಗೆ. ಅದು ಆ ಬಾಡಿ ಸಿಗ್ಬೇಕಂತ ನಾವು ಮನವರಿಕೆ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಈ ಗಾಯಗೊಂಡವ್ರನ್ನೆಲ್ಲ ಈಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು, ಎಲ್ಲ ಹೇಗಿದ್ದಾರೆ ಏನೀಗ? ಅವ್ರದ್ದೆಲ್ಲ ಚಿಕಿತ್ಸೆ ನಡೀತಾ ಇದೆ ಅಲ್ಲಿ ಈಗ. ಅವರೆಲ್ಲ ಈಗ ಅಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಅವರೆಲ್ಲ ಈಗ ಅವರೆಲ್ಲ ಇದು ಮಾಡ್ತಾ ಇದ್ದಾರೆ ಹಾಸ್ಪಿಟ್ಲಲ್ಲಿ. ಮತ್ತು ಅಧಿಕಾರಿಗಳೆಲ್ಲ TV 9 ಎಲ್ಲ ಹೋಗಿ ಬಂದಿದ್ದಾರೆ. ಇನ್ನು ಮುಂದೆ ನೋಡ್ಬೇಕು ಯಾವ ಥರ ತನಿಖೆ ಮಾಡ್ಕೊಂಡು ಇದು ಮಾಡ್ತೀರಂತ. ಅಮ್ಮ, ಈಗ ಪ್ರತಿ ವರ್ಷ ಮಳೆ ಕೂಡ ಬರ್ತಿತ್ತು, ಆದರೆ ನೆರೆ ಈ ರೀತಿ ಯಾವಾಗೂ ನೆರೆ ಕೂಡ ಆಗಿರಲಿಲ್ಲ. ಸೊ ಈ ರೀತಿ ಇಂಥ ಒಂದು ಪರಿಸ್ಥಿತಿ ಆಗಿದೆ, ಹೇಗೆ ಅನಿಸ್ತದೆ ಈಗ? ಆಗಿನ ಪರಿಸ್ಥಿತಿ ಇರಬೇಕಾಯ್ತು. ಈಗಿನ ಪರಿಸ್ಥಿತಿ ನಮ್ಗೆ ಕೂಡ ಆದತ್ತಲ್ಲ. ನಾವು ಮತ್ತೆ ಈ ವಟಾರದಲ್ಲಿ ಇರುವುದಿಲ್ಲ. ನಮ್ಮ ಅಣ್ಣದಿರು ಒಬ್ಬರು, ನಮ್ಗೆ 4 ಜನ 3 ಜನ ಅಣ್ಣ ತಮ್ಮದಿರು, ಅಷ್ಟು ಜನನು ಭಾಳ ಚಿಂತಾಕರಾಗಿ ಇವರು. ಆ ಹುಡುಗನ ಹೆಂಗ್ ಮಾಡುದು? ಒಬ್ಬ ಹುಡುಗ ಏನ್ ಮಾಡ್ಬೇಕು ಅಂದ್ಕೊಂಡೆ ವಿಚಾರ. ಮತ್ತೆ ತಾಯಿ ಮಗ 2 ಜನ ಇದ್ದಿದ್ರು ಒಂದೇ ಇದ್ರಲ್ಲಿ. ನಮ್ಮ ಅಣ್ಣನ ಮತ್ತೊಂದು ಅಣ್ಣನ ಮನೆ ಹತ್ರನೇ ಮನೆ ಕಟ್ಕೊಂಡಿದ್ರು. ಹೋದ ವರ್ಷ ಅವ್ರ ಅಪ್ಪ ಕಳೆದೋದ, ಈ ವರ್ಷ ಇದ್ರ ಅಮ್ಮ ಇಲ್ಲ. ಅವನ ಪರಿಸ್ಥಿತಿ ಹೆಂಗೆ ಅಂದ್ಕೊಂಡು ನಮ್ದೇ ಚಿಂತೆ. ನಮಗೀಗ ಬಾಡಿ ಬೇಕಾಕಂಡೆ ನಾವು ಈ ನಮ್ಮನೆ ಒದ್ದಾಡೋದು. ನಮ್ದು ಅಂತ್ಯಕ್ರಿಯೆ ಮಾಡ್ಕೊಂಡು ಏನಾರು ಮಾಡ್ಬೇಕಲ್ಲ. 6 ದಿವಸ ಆಯ್ತು ನೀರು ಏನು ಇಲ್ಲದೆ. ನಮ್ಗೆ ಗಂಜಿ ಕೇಂದ್ರ ಮಾಡಿದ್ದಾರೆ. ನಮಗೆ ಊಟಕ್ಕೆ ಹೋಗೋದು ಬೇಡ, ಏನು ಬೇಡ. ನಮ್ಗೆ ಆ ಪರಿಸ್ಥಿತಿ ಏನು ಬೇಕಾಗಿಲ್ಲ. ನಮ್ಗೆ ಏನಿದ್ರು ಬಾಡಿ ಬೇಕು. ಅದೇ ನಾವು ಹಿಡ್ಕೊಳ್ಳೋದು. ನಮ್ಮ ಕಣ್ಣಿಗೆ ಕಾಣಬೇಕು. ಈಗ ನೆರೆ ಉಂಟಾಗಿ ಇಷ್ಟೆಲ್ಲ ಮನೆ ಹಾನಿ ಆಗಿದೆ. ಈಗ ನೆಕ್ಸ್ಟ್ ನೀವು ಮನೆ ಕಟ್ಕೊಂಡು ಇಲ್ಲಿ ಉಳಿಯುವಂತ ಪರಿಸ್ಥಿತಿ ಇದೆಯಾ? ಹೇಗೆ? ಉಳಿಯೋದಿಲ್ಲ. ಇಲ್ಲಿ ನಮ್ಗೆ ಉಳೋಕೆ ಸಾಧ್ಯನೇ ಇಲ್ಲ. ಈಗ ರಾಶಿ ವರ್ಷ ಆಯ್ತು ಹಿಂಗ ಆತಿದ್ದೆ. ಅಂದ್ರೆ ಅಣ್ಣನ ಮನೆ ನೀರು ಹತ್ತದಿದ್ದ ಮನೆ ಅವನ ಮನೆ. ಆದರೂ ನಾವು ಹಿಂಗ ಕಾಲ ಕಳ್ಕಂತ ಇದ್ದಿದ್ರು. ಈಗ ಸರಿ ನಾವು ಉಳುದೇ ಇಲ್ಲ ಒಬ್ರಿವ. ನಾವೀಗ ನಮ್ಮ ತಮ್ಮನ ಮನೇಲಿ ಇದ್ದಾರೆ, ಅಲ್ಲೂ ಡ್ಯಾಮೇಜ್ ಆಗಿದ್ದು. ನಾವು ಅಲ್ಲಿ ಹೋಗ ರಾತ್ರಿಗಲ್ಲಿ ಮಲಗೋದಿಲ್ಲ. ಅಲ್ಲಿ ಮ್ಯಾಲೆ ಹತ್ರಕ್ಕೆ ಒಂದು ಮನೆ ರಾಚಿಗೆ ದುರ್ಗಿ ಶಿವಗೌಡ ಅವ್ರ ಮನೆ ಮ್ಯಾಲೆ ಹೋಗಿ ಮಲಗ್ತೀವಿ. ರಾತ್ರಿಗೆ ಇದ್ದ ಜನನು ಅಟ್ಟು ಮ್ಯಾನ್ ಹೋಗಿ ರಾತ್ರಿಗೆ ಊಟ ಮಾಡ್ಕೊಂಡು ಅಲ್ಲಿ ಮಲಗ್ತೀರಿ ನಾವು. ಅಟ್ಟು ಭಯ ಆಗ್ತದೆ ನಮಗೀಗ. ನದಿ ನೋಡ್ಕೊಂಡು ನಾವು ಕಡೆಗೆ ಹೋಗ್ಬಿಟ್ರೆ ಯಾರು ಇಲ್ಲ ಆಗಿತ್ತರಲ್ಲ. 8 9 ಗಂಟೆಗೆ ಒಟ್ಟು ನನ್ನ ಫ್ಯಾಮಿಲಿ ಇಲ್ಲೇ ಬಂದ್ಕೊಂಡಿದ್ರು. ಅಷ್ಟು ಬೇಗದಲ್ಲೂ ಎಂತೆಂಥದೋ ಕೆಲಸಕ್ಕೆ ಬಿಟ್ಟಾಕ ಹೋದ್ರು. ಒಂದು ಪಾತಿ ಕಟ್ತಿದ್ದ ನಮ್ಮ ತಮ್ಮ 25,000 ರೂಪಾಯಿ ನಚ್ಚಿನ ಅಂಗಡಿಗೆ ಹೋಗ್ತಿದ್ದ. ಆ ದಿವಸ ರಜೆ ಮಾಡ್ದವ ಸಸಿನಟ್ಟಿ ಅಂದ್ಕೊಂಡು ಹೋಗಲಿಲ್ಲ. ಇಲ್ಲಾರ ಅವನು ಸಿಗೋದಿಲ್ಲ ಆಯ್ತು. ನನ್ನ ತಮ್ಮ ಸಿಗೋದಿಲ್ಲ ಆಗಿತ್ತ. ಕ್ಯಾಂಟೀನ್ ಕೆಲಸಕ್ಕೆ ಹೋಗ್ತಿದ್ದಿತ್ತ. ಅಲ್ಲಿ ಹೋಗಿ ಬಂದು ಆರಾಮ್ ನಮ್ಮ ಮನೆ ಮಾಡ್ಕೊಂತಿದ್ರು ಅವರು. ಈಗ ಇಷ್ಟೆಲ್ಲ ಹಾನಿಯಾಗಿದೆ, ಮುಖ್ಯಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ. ಸರ್ಕಾರಕ್ಕೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಈಗ ಏನು ನೆರವು ನೀಡಬೇಕು ಅಂತ? ನಾವು ಇಲ್ಲೇನು ಉಳಿದಿಲ್ಲ. ನಮ್ಗೆ ಸರ್ಕಾರ ಮಾಡ್ಕೊಡೋದಷ್ಟೇ ಬೇಕಾಗುತ್ತೆ ನಮ್ಗೆ. ಇನ್ನು ಇದ್ದವರು ಬೇರೆ ಕಡೆ ಸೇಫ್ಟ್ ಮಾಡ್ಕೊಂಡು ನನ್ನ ಅಣ್ಣನ ಮಗಗೆ ಒಂದು ಸೇಫ್ಟ್ ಮಾಡಬೇಕು. ಎಲ್ಲಿದ್ರು ನಮ್ಮ ಕುಟುಂಬನೇ ಹಂಗೆ ಮಾಡಿಡ್ಬೇಕು. ನನ್ನ ಅಪ್ಪನ ಮನೆ ಕುಟುಂಬನ. ನಾವು ಈ ಹಳ್ಳಿ ಸೈಡಿಗೆ ಮಾತ್ರ ಇರೋದಿಲ್ಲ. ನಮ್ಗೆ ಬೇಕಾಗೂ ಇಲ್ಲ ಈ ಹಳ್ಳಿ ಸೈಡಿಗೆ ಜೀವನ ಮಾಡಿದ್ದಾರೆ. ಏನೋ ಸರ್ಕಾರ ನಮ್ಗೆ ಕೊಡ್ಲಿಲ್ಲ ಅಂದ್ರೆ ನಾವು ಇಲ್ಲೇ ಓದ್ತಿರುತ್ತೆ, ಹಳ್ಳಿದಲ್ಲಿ ಓದ್ತಿರು, ನಾವು ಇರೋದಿಲ್ಲ. ಎಸ್, ಇದು ಉಳುವರೆ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ಇಷ್ಟು ವರ್ಷಗಳಿಂದ ಇಲ್ಲೇ ಜೀವನ ಮಾಡ್ಕೊಂಡಿದ್ರೂ ಕೂಡ ಈಗ ಆಗಿರುವಂತಹ ಘಟನೆಯಿಂದಾಗಿ ಜನರು ಈ ಒಂದು ನದಿ ಪಾತ್ರದಲ್ಲಿ ಜೀವನ ಮಾಡೋದಕ್ಕೆ ಮತ್ತೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ಹಿಂದೇಟು ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಸಾಯಿ ಕಿರಣ್ ಜೊತೆ ಸಂದೀಪ್ ಸಾಗರ್, ವಿಸ್ತಾರ ನ್ಯೂಸ್, ಕಾರವಾರ. ಅಂಕೋಲಾದ ಶಿರೂರು ಭಾಗದಲ್ಲಿ ಉಂಟಾದಂತಹ ಗುಡ್ಡೆ ಕುಸಿತದಿಂದ ಏನು ಗಂಗಾವಳಿ ನದಿಯಲ್ಲಿ ಉಂಟಾದಂಥ ಹಠಾತ್ ನೆರೆಯಿಂದ ಹಾನಿಗೊಳದಂಥ ಉಳುವರೆ ಗ್ರಾಮದ ಪ್ರದೇಶದಲ್ಲಿ ಇದ್ದೀವಿ ನಾವೀಗ. ಇಲ್ಲಿನ ಉಳುವರೆ ನಿವಾಸಿಗಳು ನಮ್ಮ ಜೊತೆಗಿದ್ದಾರೆ, ಅವರನ್ನು ಮಾತಾಡ್ತಾ ಹೋಗ್ತೀನಿ. ಅಣ್ಣ, ಈಗ ಅವತ್ತಿನ ದಿನ ಏನಾಗಿತ್ತು ಘಟನೆ, ಯಾವ ರೀತಿಯಾಗಿ ನಡೀತು ಅನ್ನೋದು? ಸರ್, ಇಲ್ಲಿ ಗುಡ್ಡ ಕುಸಿತ ಬಂದ ತಕ್ಷಣ ಇಲ್ಲಿ ಗುಡ್ಡ ಕುಸಿದ ಮೇಲೆ ಇದು ಲೈನ್ ಬಿತ್ತು. ಲೈನ್ ಏನೋ 3 ಟ್ಯಾಂಕರ್ ಇತ್ತು ಅಂತ ಹೇಳ್ತಾ ಇದ್ರು. ಆ ಟ್ಯಾಂಕರೇ ಬ್ಲಾಸ್ಟ್ ಆಯ್ತಾ ಏನೋ ಗೊತ್ತಿಲ್ಲ. ಇದು ಪೂರ ಮನೆಯೆಲ್ಲ ಕೊಚ್ಕೊಂಡು ಹೋಗಿದೆ. ನಮ್ಮದು ಅತ್ತೆ ಮನೆಯೆಲ್ಲ ಇಲ್ಲಿ 1 2 ಅಲ್ಲೊಂದು 3 4 5 6 ಮನೆ ಹೋಗಿದೆ ಕೊಚ್ಕೊಂಡು. ಮತ್ತು ನಮ್ಮ ಅತ್ತೆ ಇನ್ನೂ ಮಠ ಕಣ್ಣಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಬಾಡಿ ಇನ್ನೂ ಸಿಗಲಿಲ್ಲ ನಮಗೆ. ಅದು ಆ ಬಾಡಿ ಸಿಗ್ಬೇಕಂತ ನಾವು ಮನವರಿಕೆ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಈ ಗಾಯಗೊಂಡವ್ರನ್ನೆಲ್ಲ ಈಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು, ಎಲ್ಲ ಹೇಗಿದ್ದಾರೆ ಏನೀಗ? ಅವ್ರದ್ದೆಲ್ಲ ಚಿಕಿತ್ಸೆ ನಡೀತಾ ಇದೆ ಅಲ್ಲಿ ಈಗ. ಅವರೆಲ್ಲ ಈಗ ಅಲ್ಲಿ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಅವರೆಲ್ಲ ಈಗ ಅವರೆಲ್ಲ ಇದು ಮಾಡ್ತಾ ಇದ್ದಾರೆ ಹಾಸ್ಪಿಟ್ಲಲ್ಲಿ. ಮತ್ತು ಅಧಿಕಾರಿಗಳೆಲ್ಲ TV 9 ಎಲ್ಲ ಹೋಗಿ ಬಂದಿದ್ದಾರೆ. ಇನ್ನು ಮುಂದೆ ನೋಡ್ಬೇಕು ಯಾವ ಥರ ತನಿಖೆ ಮಾಡ್ಕೊಂಡು ಇದು ಮಾಡ್ತೀರಂತ.
ಅಮ್ಮ ಈಗ ಪ್ರತಿ ವರ್ಷ ಮಳೆ ಕೂಡ ಬರ್ತಿತ್ತು, ಆದರೆ ನೆರೆ ಈ ರೀತಿ ಯಾವಾಗೂ ನೆರೆ ಕೂಡ ಆಗಿರಲಿಲ್ಲ. ಸೊ ಈ ರೀತಿ ಇಂಥ ಒಂದು ಪರಿಸ್ಥಿತಿ ಆಗಿದೆ, ಹೇಗೆ ಅನಿಸ್ತದೆ ಈಗ? ಈಗಿನ ಆಗಿನ ಪರಿಸ್ಥಿತಿ ಇರಬೇಕಾಯ್ತು, ಈಗಿನ ಪರಿಸ್ಥಿತಿ ನಮ್ಗೆ ಕೂಡ ಆದತ್ತಲ್ಲ. ನಾವು ಮತ್ತೆ ಈ ವಟಾರದಲ್ಲಿ ಇರುವುದಿಲ್ಲ, ನಮ್ಮ ಅಣ್ಣದಿರು ಒಬ್ಬರು, ನಮ್ಗೆ 4 ಜನ 3 ಜನ ಅಣ್ಣ ತಮ್ಮದಿರು, ಅಷ್ಟು ಜನನು ಭಾಳ ಚಿಂತಾಕರಾಗಿ ಇವರು. ಆ ಹುಡುಗನ ಹೆಂಗ್ ಮಾಡುದು, ಒಬ್ಬ ಹುಡುಗ ಏನ್ ಮಾಡ್ಬೇಕು ಅಂದ್ಕೊಂಡೆ ವಿಚಾರ. ಮತ್ತೆ ತಾಯಿ ಮಗ 2 ಜನ ಇದ್ದಿದ್ರು ಒಂದೇ ಇದ್ರಲ್ಲಿ. ನಮ್ಮ ಅಣ್ಣನ ಮತ್ತೊಂದು ಅಣ್ಣನ ಮನೆ ಹತ್ರನೇ ಮನೆ ಕಟ್ಕೊಂಡಿದ್ರು. ಹೋದ ವರ್ಷ ಅವ್ರ ಅಪ್ಪ ಕಳೆದೋದ, ಈ ವರ್ಷ ಇದ್ರ ಅಮ್ಮ ಇಲ್ಲ. ಅವನ ಪರಿಸ್ಥಿತಿ ಹೆಂಗೆ ಅಂದ್ಕೊಂಡು ನಮ್ದೇ ಚಿಂತೆ. ನಮಗೀಗ ಬಾಡಿ ಬೇಕು, ಬಾಡಿ ಬೇಕಾಕೊಂಡೆ ನಾವು ಈ ನಮ್ಮನೆ ಒದ್ದಾಡೋದು. ನಮ್ದಾವ್ದ್ರ ಅಂತ್ಯಕ್ರಿಯೆ ಮಾಡ್ಕೊಂಡು ಏನಾರು ಮಾಡ್ಬೇಕಲ್ಲ. 6 ದಿವಸ ಆಯ್ತು ನೀರು ಏನು ಇಲ್ಲದೆ. ನಮ್ಗೆ ಗಂಜಿ ಕೇಂದ್ರ ಮಾಡಿದ್ದಾರೆ, ನಮಗೆ ಊಟಕ್ಕೆ ಹೋಗೋದು ಬೇಡ, ಏನು ಬೇಡ. ನಮ್ಗೆ ಆ ಪರಿಸ್ಥಿತಿ ಏನು ಬೇಕಾಗಿಲ್ಲ. ನಮ್ಗೆ ಏನಿದ್ರು ಬಾಡಿ ಬೇಕು, ಅದೇ ನಾವು ಹಿಡ್ಕೊಳ್ಳೋದು, ನಮ್ಮ ಕಣ್ಣಿಗೆ ಕಾಣಬೇಕು. ಈಗ ನೆರೆ ಉಂಟಾಗಿ ಇಷ್ಟೆಲ್ಲ ಮನೆ ಹಾನಿ ಆಗಿದೆ. ಈಗ ನೆಕ್ಸ್ಟ್ ನೀವು ಮನೆ ಕಟ್ಕೊಂಡು ಇಲ್ಲಿ ಉಳಿಯುವಂತ ಪರಿಸ್ಥಿತಿ ಇದೆಯಾ? ಹೇಗೆ? ಇಲ್ಲಿ ಉಳಿಯೋದಿಲ್ಲ, ಇಲ್ಲಿ ನಮ್ಗೆ ಉಳಿಯೋಕೆ ಸಾಧ್ಯನೇ ಇಲ್ಲ. ಈಗ ರಾಶಿ ವರ್ಷ ಆಯ್ತು ಹಿಂಗ ಆತೆ ಅಂದ್ರೆ ಅಣ್ಣನ ಮನೆ ನೀರು ಹತ್ತದಿದ್ ಮನೆ ಅವನ ಮನೆ. ಆದ್ರೂ ನಾವು ಹಿಂಗ ಕಾಲ ಕಳ್ಕಂತ ಇದ್ರು. ಈಗ ಸರಿ ನಾವು ಉಳಿದೇ ಇಲ್ಲ ಒಬ್ರಿವ. ನಾವೀಗ ನಮ್ಮ ತಮ್ಮನ ಮನೇಲಿ ಇದ್ದಾರೆ, ಅಲ್ಲೂ ಡ್ಯಾಮೇಜ್ ಆಗಿದ್ದು. ನಾವು ಅಲ್ಲಿ ಹೋಗ ರಾತ್ರಿಗಲ್ಲಿ ಮನಗೋದಿಲ್ಲ. ಅಲ್ಲಿ ಮ್ಯಾನೆ ಹತ್ರಕ್ಕೆ ಒಂದು ಮನೆ ರಾಚಿಗೆ ದುರ್ಗಿ ಶಿವಗೌಡ ಅವ್ರ ಮನೆ ಮ್ಯಾನ್ ಹೋಗಿ ಮನಗ್ತೀವಿ. ರಾತ್ರಿಗೆ ಇದ್ದ ಜನನು ಅಟ್ಟು ಮ್ಯಾನ್ ಹೋಗಿ ರಾತ್ರಿಗೆ ಊಟ ಮಾಡ್ಕೊ ಹೋಗಿ ಅಲ್ಲಿ ಮಲಗ್ತೀರ ನಾವು. ಅಟ್ಟು ಭಯ ಆಗ್ತದೆ ನಮಗೀಗ. ನದಿ ನೋಡ್ಕೊಂಡು ನಾವು ಕಡೆಗೆ ಹೋಗ್ಬಿಟ್ರೆ ಯಾರು ಇಲ್ಲ ಆಗಿತ್ತರಲ್ಲ. 8-9 ಗಂಟೆಗೆ ಒಟ್ಟು ನನ್ನ ಫ್ಯಾಮಿಲಿ ಇಲ್ಲೇ ಬಂದ್ಕೊಂಡಿದ್ದಿತ್ತು. ಅಷ್ಟು ಬೇಗದಲ್ಲೂ ಎಂತೆಂಥದೋ ಕೆಲಸಕ್ಕೆ ಬಿಟ್ಟಾಕ ಹೋದ್ರು. ಒಂದು ಪಾತಿ ಕಟ್ತಿದ್ದ ನಮ್ಮ ತಮ್ಮ 25,000 ರೂಪಾಯಿ ಅಚ್ಚನ ಅಂಗಡಿಗೆ ಹೋಗ್ತಿದ್ದ. ಆ ದಿವಸ ರಜೆ ಮಾಡ್ದವ ಸಸಿ ನೆಟ್ಟಿ ಅಂದ್ಕೊಂಡು ಹೋಗಲಿಲ್ಲ. ಇಲ್ಲಾರ ಅವನು ಸಿಗೋದಿಲ್ಲ ಆಯ್ತು. ನನ್ನ ತಮ್ಮ ಸಿಗೋದಿಲ್ಲ ಆಗಿತ್ತ. ಕ್ಯಾಂಟೀನ್ ಕೆಲಸಕ್ಕೆ ಹೋಗ್ತಿದ್ದಿತ್ತ. ಅಲ್ಲಿ ಹೋಗಿ ಬಂದು ಆರಾಮ್ ನಮ್ಮ ಮನೆ ಮಾಡ್ಕೊಂತಿದ್ರು ಅವರು. ಈಗ ಇಷ್ಟೆಲ್ಲ ಹಾನಿ ಆಗಿದೆ, ಮುಖ್ಯಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ. ಸರ್ಕಾರಕ್ಕೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಈಗ ಏನು ನೆರವು ನೀಡಬೇಕು ಅಂತ? ಏನಿಲ್ಲ, ನಾವು ಇಲ್ಲೇನು ಉಳಿದಿಲ್ಲ. ನಮ್ಗೆ ಸರ್ಕಾರ ಮಾಡ್ಕೊಡೋದಷ್ಟೇ ಬೇಕಾಗುತ್ತೆ ನಮ್ಗೆ. ಇನ್ನು ಇದ್ದೋರು ಬೇರೆ ಕಡೆ ಸೇಫ್ಟ್ ಮಾಡ್ಕೊಂಡು ನನ್ನ ಅಣ್ಣನ ಮಗಗೆ ಒಂದು ಸೇಫ್ಟ್ ಮಾಡಬೇಕು. ಎಲ್ಲಿದ್ರು ನಮ್ಮ ಕುಟುಂಬನೇ ಹಂಗೆ ಮಾಡಿಡ್ಬೇಕು. ನನ್ನ ಅಪ್ಪನ ಮನೆ ಕುಟುಂಬನ ನಾವು ಈ ಹಳ್ಳಿ ಸೈಡಿಗೆ ಮಾತ್ರ ಇರೋದಿಲ್ಲ. ನಮ್ಗೆ ಬೇಕಾಗೂ ಇಲ್ಲ ಈ ಹಳ್ಳಿ ಸೈಡಿಗೆ ಜೀವನ ಮಾಡಿದ್ದಾರೆ. ಏನು ಸರ್ಕಾರ ನಮ್ಗೆ ಕೊಡ್ಲಿಲ್ಲ ಅಂದ್ರೆ ನಾವು ಇಲ್ಲೇ ಓದ್ತಿರುತ್ತೆ, ಹಳ್ಳಿದಲ್ಲಿ ಓದ್ತಿರು, ನಾವು ಇರೋದಿಲ್ಲ. ಎಸ್, ಇದು ಉಳುವರೆ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ಇಷ್ಟು ವರ್ಷಗಳಿಂದ ಇಲ್ಲೇ ಜೀವನ ಮಾಡ್ಕೊಂಡಿದ್ರೂ ಕೂಡ ಈಗ ಆಗಿರುವಂತಹ ಘಟನೆಯಿಂದಾಗಿ ಜನರು ಈ ಒಂದು ನದಿ ಪಾತ್ರದಲ್ಲಿ ಜೀವನ ಮಾಡೋದಕ್ಕೆ ಮತ್ತೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ಹಿಂದೇಟು ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಸಾಯಿ ಕಿರಣ್ ಜೊತೆ ಸಂದೀಪ್ ಸಾಗರ್, ವಿಸ್ತಾರ ನ್ಯೂಸ್, ಕಾರವಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.